ಲಾಸ್ಟ್ ಕ್ಲಾಸಲ್ಲಿ ಐ ಥಿಂಕ್ ನಾವು IRR, MIRR, XIRR ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಯಾವ ರೀತಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು, ಅಥವಾ ಲೈಕ್ ನಾನು ಒಂದು ಅಮೌಂಟನ್ನ ಡೆಪಾಸಿಟ್ ಮಾಡ್ತೀನಿ ಅಂತ ಅಂದ್ರೆ ಅದರಿಂದ ನನಗೆ ಎಷ್ಟು ರಿಟರ್ನ್ಸ್ ಬರುತ್ತೆ, ಈ ವಿಚಾರಗಳ ಬಗ್ಗೆ ನಾವು ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ಡಿಸ್ಕಷನ್ಸ್ ಮಾಡಿದ್ವಿ. ಇದಾದ್ಮೇಲೆ ನಿಮಗೆ ಒಂದು ಕಾನ್ಸೆಪ್ಟ್ ಇದೆ, ಯಾವುದದು ಏನದು ನಿಮ್ಗೆ ಇರುವಂಥದ್ದು DB ಮತ್ತು SLN ಅಂತ ಎರಡು ಕಾನ್ಸೆಪ್ಟ್ಸ್ಗಳನ್ನ ಇಟ್ಟಿದ್ದಾರೆ. ಏನಿದು DB ಮತ್ತು SLN ಕಾನ್ಸೆಪ್ಟು? DB ಅಂತ ಅಂದರೆ ಆ್ಯಕ್ಚುಲ್ ಆಗಿ ಮೀನಿಂಗ್ ಬಂದು ಡಿಕ್ಲೈನಿಂಗ್ ಬ್ಯಾಲೆನ್ಸಿಂಗ್ ಮೆಥಡ್ ಅಂತ, ಮತ್ತು ಇನ್ನೊಂದು ಡಿಕ್ಲೈನಿಂಗ್ ಬ್ಯಾಲೆನ್ಸಿಂಗ್ ಮೆಥಡ್ ಅಂತ ಒಂದು, ಮತ್ತು ಇನ್ನೊಂದು ಬಂದು SLN ಅಂತ. ಐ ಥಿಂಕ್ ನಿಮ್ಗೆ ಗೊತ್ತಿರಬೇಕು, ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಕೇಳಿರ್ತೀರ ನಾವು. ಈ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡು ಮತ್ತು ವಾಟ್ ಇಸ್ ದಟ್ ಸ್ಟ್ರೈಟ್ ಲೈನ್ ಮೆಥಡು ನೀವು ಯೂಸ್ ಮಾಡುವಂತಹ ಜಾಗ ಬಂದು ಎಲ್ಲಿ ನಿಮ್ಮ ಡೆಪ್ರಿಸಿಯೇಷನ್ಗೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡ್ತೀವಿ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಯಾವುದು ನಿಮ್ಮ DB ಮತ್ತು SLN ಅನ್ನೋ ಕಾನ್ಸೆಪ್ಟ್. ಹೋಪ್ ನಾನು ಮಾತಾಡ್ತಿರೋದು ನಿಮ್ಗೆಲ್ಲರಿಗೂ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? ಓಕೆ, ಹೋಪ್ ನಿಮ್ಗೆಲ್ಲರಿಗೂ ಡೆಪ್ರಿಸಿಯೇಷನ್ ಅಂದರೆ ಏನು ಅಂತ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಐ ಥಿಂಕ್ ಒಂದು 7 ವರ್ಷದಿಂದ ಈ ಒಂದು ಡೆಪ್ರಿಸಿಯೇಷನ್ ಅನ್ನೋ ವರ್ಡನ್ನು ನೀವು ತುಂಬ ಸಲ ಕೇಳಿರ್ತೀರ. ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ರೆ, ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ಮೇಲೆ ಎವ್ರಿ ಇಯರ್ ಏನ್ ಮಾಡ್ಬೇಕಾಗುತ್ತೆ, ಅವರು ಡೆಪ್ರಿಸಿಯೇಷನ್ ಅನ್ನ ಚಾರ್ಜ್ ಮಾಡ್ಬೇಕಾಗುತ್ತೆ. ಯಾಕೆ? ಬಿಕಾಸ್ ಅಸೆಟ್ ನ ಒಂದು ವೇರ್ ಅಂಡ್ ಟೇರ್ ಅನ್ನ ನಾವೇನ್ ಕರಿತೀವಿ, ಅಥವಾ ಆ ಒಂದು ಅಸೆಟ್ ನ ಒಂದು ಬಳಕೆ ಏನಾಗ್ತಾ ಇರುತ್ತೆ, ಸೊ ಡೇ ಬೈ ಡೇ ಕಡಿಮೆ ಆಗ್ತಾ ಇರೋದ್ರಿಂದ ಅದಕ್ಕೆ ನಾವೇನ್ ಮಾಡ್ತೀವಿ, ಡೆಪ್ರಿಸಿಯೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಏನ್ ಮಾಡ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ವೇರ್ ಡೆಪ್ರಿಸಿಯೇಷನ್ ಅನ್ನೋ ಕಾನ್ಸೆಪ್ಟ್ ಬರುವಂಥದ್ದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಡೆಪ್ರಿಸಿಯೇಷನ್ ಬಂದು ಇಟ್ ಇಸ್ ಅ ನಾನ್ ಕ್ಯಾಶ್ ಐಟಮ್. ನಾನ್ ಕ್ಯಾಶ್ ಐಟಮ್ ಅಂದ್ರೆ ಅರ್ಥ ಏನು? ಡೆಪ್ರಿಸಿಯೇಷನ್ ಅಂತ ಒಂದು ಅಕೌಂಟ್ ಓಪನ್ ಮಾಡಿ ದುಡ್ಡು ಎತ್ತಿರ್ತಿರೋ ಹೊರತು ಆ ಡೆಪ್ರಿಸಿಯೇಷನ್ ದುಡ್ಡು ಎಲ್ಲೂ ಹೊರಗಡೆ ಹೋಗಲ್ಲ. ಒಂದು ಸಪ್ರೇಟ್ ಅಕೌಂಟ್ ಮಾಡಿ ಏನ್ ಮಾಡ್ತೀರಾ, ಅಕೌಂಟ್ ಒಳಗಡೆ ಡೆಪ್ರಿಸಿಯೇಷನ್ ಆನ್ ಮೆಷಿನರಿನೋ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ ಏನ್ ಮಾಡ್ತೀರಾ, ಆ ಅಕೌಂಟ್ಗೆ ದುಡ್ಡು ಹಾಕ್ತೀರಾ. ಇಂಟೆನ್ಷನ್ ಏನಕ್ಕೋಸ್ಕರ ಆ ಥರ ಡೆಪ್ರಿಸಿಯೇಷನ್ ಅಕೌಂಟ್ ಓಪನ್ ಮಾಡಿ ಡೆಪ್ರಿಸಿಯೇಷನ್ ಅಮೌಂಟ್ ನ ಹಾಕೋದು? ಬಿಕಾಸ್ the once the assets condition is very poor, at that time the company will going to replace the asset with the existing one. ಅಂದ್ರೆ ಅರ್ಥ ಏನು? ಡೆಪ್ರಿಸಿಯೇಷನ್ ನೀವು ಮೇಂಟೈನ್ ಮಾಡೋ ಉದ್ದೇಶ ಏನು ಅಂತ ಅಂದ್ರೆ, ಯಾವತ್ತೋ ಒಂದಿನ ನಿಮ್ಮ ಒಂದು ಅಸೆಟ್ ನ ಒಂದು ಲೈಫ್ ಮುಗ್ದೋದಾಗ ಇಮಿಡಿಯೇಟ್ ಆಗಿ ನಾನು ರೀಪ್ಲೇಸ್ ಮಾಡಬೇಕು ಅಂತ ನನ್ನ ಹತ್ರ ದುಡ್ಡು ಇರ್ಬೇಕಲ್ವಾ. ಸೊ ಆ ದುಡ್ಡನ್ನ ಇಟ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತೀನಿ, ನಾನು ಈ ಒಂದು ಡೆಪ್ರಿಸಿಯೇಷನ್ ಅಂತ ಒಂದು ಅಕೌಂಟ್ ನ ಓಪನ್ ಮಾಡಿ ಸಪ್ರೇಟ್ ಆಗಿ ಏನ್ ಮಾಡ್ತೀನಿ, ಎತ್ತಿರ್ತೀನಿ. ಸೊ ದಟ್ ಈಸ್ ದ ಇಂಟೆನ್ಷನ್ ವೈ ದ ಡೆಪ್ರಿಸಿಯೇಷನ್ ಅನ್ನೋ ಕಾನ್ಸೆಪ್ಟ್ ಬರುವಂಥದ್ದು. ಐದರ್ ಕೆಲವೊಂದ್ಸಲ ಏನಾಗುತ್ತೆ, ಮೆಷಿನರಿ ಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡೋದಿರುತ್ತೆ, ಕೆಲವೊಂದ್ಸಲಿ ಬಿಲ್ಡಿಂಗ್ ಮೇಲೂ ಚಾರ್ಜ್ ಮಾಡಿ. ಯೂಶಲಿ ಬಿಲ್ಡಿಂಗ್ ನಾವು ಅಪ್ರಿಸಿಯೇಷನ್ ಅಂತ ಕರಿತೀವಿ, ಅಪ್ರಿಸಿಯೇಷನ್ಗಿಂತ ಹೆಚ್ಚಾಗಿ ಡೆಪ್ರಿಸಿಯೇಷನ್ ಯೂಸ್ ಮಾಡ್ತೀವಿ. ಹಾಗೆ ಫರ್ನಿಚರ್ಗೂ ಸಹ ನಾವೇನ್ ಮಾಡ್ತೀವಿ, ಡೆಪ್ರಿಸಿಯೇಷನ್ ಅನ್ನೋ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ಸೊ ಏನೇ ಫಿಕ್ಸ್ಡ್ ಅಸೆಟ್ಸ್ ಬಂದು, ಸೊ ದೇರ್ ವಿಲ್ ಬಿ ಸಮಥಿಂಗ್ ಕಾಲ್ಡ್ as ಡೆಪ್ರಿಸಿಯೇಷನ್ ಇನ್ ದ ಆರ್ಗನೈಸೇಷನ್. ನಾವು ಡೆಪ್ರಿಸಿಯೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ನಾವು ಕ್ವಶನ್ ಹಿಯರ್ ಇಸ್ ಹೌ ಟು ಕ್ಯಾಲ್ಕುಲೇಟ್ ದ ಡೆಪ್ರಿಸಿಯೇಷನ್ ಪಾರ್ಟ್. ಡೆಪ್ರಿಸಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಿಮ್ಗೆ 2 ರೀತಿ ಇದೆ. ಐ ಥಿಂಕ್ 2 ರೀತಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಿಕಾಸ್ ಎಷ್ಟೊಂದು ಪ್ರಾಬ್ಲಮ್ಸ್ಗಳನ್ನೆಲ್ಲ ನೀವು ಆಲ್ರೆಡಿ ಮಾಡಿರ್ತೀರಾ ಒಂದು ಡೆಪ್ರಿಸಿಯೇಷನ್ಗೆ ಸಂಬಂಧಪಟ್ಟಂಗೆ. ಒಂದು ನಿಮ್ಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಹೋಪ್ ನೀವೆಲ್ಲರೂ ಕೇಳಿರ್ಬೇಕು, WDV ಮೆಥಡ್ ಅಂತ ಕೇಳಿರ್ತೀರ. ಹಾಗೆ ಸ್ಟ್ರೈಟ್ ಲೈನ್ ಮೆಥಡ್ ಅಂತಾನೂ ಇದೆ, SLN ಮೆಥಡ್ ಅಂತಾನೂ ಕೇಳಿರ್ತೀರ. ಸೊ there are 2 methods where the depreciation will going to be charged by the organization. ಒಂದು ಆರ್ಗನೈಸೇಷನ್ ಅಂತ ಅಂದ್ರೆ ಡೆಪ್ರಿಸಿಯೇಷನ್ ನ 2 ರೀತಿ ಏನ್ ಮಾಡ್ತಾರೆ, ಕ್ಯಾಲ್ಕುಲೇಟ್ ಮಾಡ್ತಾರೆ. ಒಂದು ಯಾವ್ದ್ರ ಮುಖಾಂತರ, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಮುಖಾಂತರ, ಇನ್ನೊಂದು ಬಂದು ಸ್ಟ್ರೈಟ್ ಲೈನ್ ಮೆಥಡ್ ಮುಖಾಂತರ.
ಸರ್ ಏನ್ ಡಿಫ್ರೆನ್ಸು ಡಬ್ಲ್ಯೂ ಡಿ ವಿಗೂ ಮತ್ತೆ ಸ್ಟ್ರೈಟ್ ಲೈನ್ಗೂ? ಡಬ್ಲ್ಯೂ ಡಿ ವಿಲ್ ಏನಾಗ್ತಾ ಹೋಗುತ್ತೆ, ಸೊ ನಿಮ್ಮ ಡೆಪ್ರಿಸಿಯೇಷನ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಡೆಪ್ರಿಸಿಯೇಟೆಡ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹೆಂಗೆ? ಇವತ್ತು 1,00,000 10% ಇಂಟ್ರೆಸ್ಟ್, ಸಾರಿ ಡೆಪ್ರಿಸಿಯೇಷನ್ ಅಂತ ಅಂದ್ರೆ, ಸೊ ಈ ವರ್ಷ 10% ಚಾರ್ಜ್ ಮಾಡಿದ್ರೆ ನೆಕ್ಸ್ಟ್ ರಿಟರ್ನ್ ಆನ್ ವ್ಯಾಲ್ಯೂ ಎಷ್ಟಾಗುತ್ತೆ? 90,000 ಆಗುತ್ತೆ. ಆ 90,000 ಮೇಲೆ ಮತ್ತೆ ಏನ್ ಮಾಡ್ತೀರಾ? 10% ಕ್ಯಾಲ್ಕುಲೇಟ್ ಮಾಡ್ತೀರಾ, 9,000 ಬರುತ್ತೆ. ಮತ್ತೆ 90 ಮೈನಸ್ 9,000 81,000. 81,000ಗೆ ಮತ್ತೆ ಏನ್ ಮಾಡ್ತೀರಾ? 81,000 ಮೇಲೆ 10%. ಇದು ನೀವು ಮಾಡೋದೇನು? ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್. ಸೊ ಎವ್ರಿ ಇಯರ್ ಏನಾಗುತ್ತೆ, ಡೆಪ್ರಿಸಿಯೇಷನ್ ವ್ಯಾಲ್ಯೂ ಏನಾಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಬಟ್ ವೆನ್ ಯು ಗೋ ಟು ದ ಸ್ಟ್ರೈಟ್ ಲೈನ್ ಮೆಥಡ್, ಸೊ ದೇರ್ ವಿಲ್ ಬಿ ನೋ ಚೇಂಜಸ್, ವಿಲ್ ಗೋ ಲೈಕ್ ದಟ್. 10,000 ಏನ್ ಡೆಪ್ರಿಸಿಯೇಷನ್ ಇದೆ, ವರ್ಷ 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 ಏನ್ ಮಾಡ್ತಾ ಹೋಗ್ತೀರಾ? 10,000 ಡೆಪ್ರಿಸಿಯೇಷನ್ ಏನ್ ಮಾಡ್ತಾ ಹೋಗ್ತೀರಾ? ಚಾರ್ಜ್ ಮಾಡ್ತಾ ಹೋಗ್ತೀರಾ. ಐ ಥಿಂಕ್ ಅದೆಲ್ಲ ನಿಮ್ಗೆಲ್ಲರೂ ಗೊತ್ತಿದೆ ಆಲ್ರೆಡಿ. ನಾ ದ ಕ್ವಶನ್ ಹಿಯರ್ ಇಸ್, ಓಕೆ ಫೈನ್, ಆಯ್ತು, ನಾನು ಡೆಪ್ರಿಸಿಯೇಷನ್ ಅನ್ನೋದನ್ನ ಏನ್ ಮಾಡ್ತಾ ಇದ್ದೀನಿ? ಚಾರ್ಜ್ ಮಾಡ್ತಾ ಇದ್ದೀನಿ ನನ್ನ ಕಂಪ್ನಿಲಿ. Now the question here is how by using Excel sheet you need to calculate the DB and then the SL. ನಾವೇನೋ ನಾರ್ಮಲ್ ಆಗಿ ನಾವು WDB ಅಂತ ಮಾತಾಡ್ತೀವಿ. ಆ WDB ಬಂದು ಇಲ್ಲಿ ನಾವು ಅದನ್ನ DB ಅಂತ ಕರಿತೀವಿ, ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ನಾವು ಕರಿತೀವಿ. ಅದು DB ಒಂದು ಆಪ್ಷನ್. ಹಾ, ಸ್ಕ್ರೀನ್ ಶೇರ್ ಮಾಡ್ತಿದ್ದೀರಾ? ಇಲ್ಲ ನಾನೇನೋ ಸ್ಕ್ರೀನ್ ಶೇರ್ ಮಾಡಿಲ್ಲ. ಸೊ DB ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಒಂದು, ಮತ್ತಿನ್ನೊಂದು ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಬರುತ್ತೆ, ದಟ್ ಈಸ್ SLN ಮೆಥಡ್ ಅಂತ ಒಂದು. ಈ ಎರಡೂ ಮೆಥಡ್ ನ ಇಟ್ಕೊಂಡು ಏನ್ ಮಾಡ್ಬೋದು ನೀವು? ಡೆಪ್ರಿಸಿಯೇಷನ್ ಏನ್ ಮಾಡ್ಬೇಕಾಗತ್ತೆ? ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ನೌ ಐ ವಾಂಟ್ ಟು ಶೇರ್ ದ ಸ್ಕ್ರೀನ್ ವಿಚ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಎಕ್ಸಾಕ್ಟ್ಲಿ ಡೆಪ್ರಿಸಿಯೇಷನ್ ವಿಲ್ ಗೋಯಿಂಗ್ ಟು ಬಿ ಕ್ಯಾಲ್ಕುಲೇಟೆಡ್ ಅಂತ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ನಾನು ಈ DB ಮತ್ತೆ SLN ಎರಡನ್ನೂ ಏನ್ ಮಾಡ್ತಾ ಹೋಗ್ತೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಸ್ಯೂಮ್ ದಟ್ ದೇರ್ ಇಸ್ ಅನ್ asset name is assume that it is a machinery na purchase value. ಹೋಪ್ ನಿಮ್ಗೆ ಎಕ್ಸೆಲ್ ಶೀಟ್ ಕಾಣಿಸ್ತಾ ಇದೆಯಲ್ಲಪ್ಪ? ಓಕೆ ಫೈನ್. ಸೊ ನಾನು ಒಂದು ಅಸೆಟ್ ನ ಪರ್ಚೇಸ್ ಮಾಡಿದೆ, 5 ಲಕ್ಷಕ್ಕೆ ಏನ್ ಮಾಡಿದ್ದೀನಿ? ಅಸೆಟ್ ನ ಪರ್ಚೇಸ್ ಮಾಡಿದ್ದೀನಿ ನಾನು. ಈ ಅಸೆಟ್ ನ ಲೈಫ್ ಬಂದು ಸೇ ಫಾರ್ ಎಕ್ಸಾಂಪಲ್ 10 ಇಯರ್ಸ್ ಅಂತ ಅನ್ಕೊಳ್ಳಿ. ಎಷ್ಟು? 10 ಇಯರ್ಸ್ ಲೈಫ್, 10 ಇಯರ್ಸ್. ಅಂದ್ರೆ ಅರ್ಥ, ಒಂದು ಮೆಷಿನರಿ ನೀವೇನ್ ಪರ್ಚೇಸ್ ಮಾಡಿದೀರಾ, ಪರ್ಚೇಸ್ ಮಾಡಿರೋ ಮೆಷಿನರಿ ವ್ಯಾಲ್ಯೂ ಬಂದು 5 ಲಕ್ಷ, ಅದರ ಲೈಫ್ ಬಂದು 10 ವರ್ಷ ಇರುತ್ತೆ. 10 ವರ್ಷ ಆದ್ಮೇಲೆ ಅದನ್ನ ನೀನೇನಾದ್ರೂ ಸ್ಕ್ರಾಪ್ ಅಂತ ಟ್ರೀಟ್ ಮಾಡ್ಬಿಟ್ಟು ನೀನು ಹೊರಗಡೆ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ? ಸ್ಯಾಲ್ವೇಜ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಸ್ಕ್ರಾಪ್ ವ್ಯಾಲ್ಯೂ ಬಂದು ಎಷ್ಟು? ಸೇ ಫಾರ್ ಎಕ್ಸಾಂಪಲ್ ಒಂದು 50,000 ಅಂತ ಸೊ ತಗೊಳ್ಳೋಣ. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮಗೆ ಪ್ರಾಬ್ಲಮ್ ಅಲ್ಲಿ. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ನೀಡ್ ಟು ಕ್ಯಾಲ್ಕುಲೇಟ್ ದ ಡೆಪ್ರಿಸಿಯೇಷನ್. So you need to calculate the depreciation part. ನಾನು ಸ್ಕ್ರೀನ್ ಶೇರ್ ಸ್ಟಾಪ್ ಮಾಡಿದ್ದೀನಿ ನಾನು. You need to calculate what is that ಡೆಪ್ರಿಸಿಯೇಷನ್. ಎಷ್ಟು ವರ್ಷ ಕೇಳಿದ್ದಾರೆ? 10 ವರ್ಷ ಕೇಳಿದ್ದಾರೆ. ಆ 10 ವರ್ಷಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ ಇವಾಗ? ಸೊ ನಿಮ್ಮ ಒಂದು ವಾಟ್ ಯು ಕಾಲ್ಡ್ ವಾಟ್ಸ್ ದಟ್ ಡೆಪ್ರಿಸಿಯೇಷನ್ ನ ಏನ್ ಮಾಡ್ಬೇಕಾಗತ್ತೆ? ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಹಿಂದೆಲ್ಲ ಏನ್ ಮಾಡ್ತಾ ಇದ್ರು, ನಿಮ್ಗೆ ಡೆಪ್ರಿಸಿಯೇಷನ್ ಅಂತ ಬಂದಾಗ ಡೈರೆಕ್ಟ್ ಆಗಿ ಏನ್ ಮಾಡ್ಬಿಡ್ತಿದ್ರು, ನಿಮ್ಗೆ ಪರ್ಸೆಂಟೇಜ್ ಕೊಟ್ಬಿಡ್ತೀರಿ, ಇಷ್ಟು ಪರ್ಸೆಂಟೇಜ್ ಅಲ್ಲಿ ಏನ್ ಮಾಡಿ ತಗೊಳ್ಳಿ ಅಂತ ಕೊಡ್ತಾ ಇದ್ರು. ಬಟ್ ಇವಾಗ ಹೊಸ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಂದ ಮೇಲೆ ದೇರ್ ಇಸ್ ಸಮ್ ಚೇಂಜಸ್ ವಾಸ್ ಹ್ಯಾಪನ್. ಇನ್ಸ್ಟೆಡ್ ಆಫ್ ಟೇಕಿಂಗ್ ಪರ್ಸೆಂಟೇಜ್, ವಾಟ್ ಐ ವಿಲ್ ಗೋಯಿಂಗ್ ಟು ಡೂ, ಐ ವಿಲ್ ಟೇಕ್ ದ ನಂಬರ್ ಆಫ್ ಇಯರ್ಸ್ ಅಥವಾ ಲೈಫ್ ಆಫ್ ದಟ್ ಪರ್ಟಿಕ್ಯುಲರ್ ಅಸೆಟ್ ನ ಏನ್ ಮಾಡ್ತೀನಿ ನಾನು? ಸೊ ತಗೊಳ್ತಾ ಹೋಗ್ತೀನಿ. ಸೊ ಹೀಗೆ ಏನ್ ಮಾಡ್ತೀನಿ ನಾನು? ಈ ಒಂದು ವಾಟ್ ಇಸ್ ದಟ್ DB ಅಥವಾ ನಾವೇನೋ ಡೆಪ್ರಿಸಿಯೇಷನ್ ಏನ್ ಮಾಡ್ತೀವಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅವನು ಪ್ರಾಬ್ಲಮ್ ಅಲ್ಲಿ. ಸೊ ಇಷ್ಟು ಇನ್ಫಾರ್ಮೇಶನ್ ಇಟ್ಕೊಂಡು ಏನ್ ಮಾಡ್ಬೇಕು ನಾನು ಇವಾಗ?
So every year I have to calculate the depreciation. ಏನ್ ಮಾಡಬೇಕು? Every year I have to calculate the depreciation. For how many years? So for 10 years I need to calculate the depreciation. ಅದರಲ್ಲಿ ಎರಡು ಮೆಥಡ್ ಬರುತ್ತೆ, ಒಂದು DB ಮೆಥಡ್ ಮತ್ತು ಇನ್ನೊಂದು SLN ಮೆಥಡ್ ಅಂತ. ಸಾರಿ, SLN ಮೆಥಡ್ ಅಂತ. DB ಅಂತ ಅಂದ್ರೆ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಕರಿತೀವಿ, ಅಥವಾ ಅದನ್ನ ಇನ್ನೊಂದು ಅರ್ಥದಿಂದ ನಾವೇನಂತ ಕರಿತೀವಿ, ರಿಟರ್ನ್ ಡೌನ್ ವ್ಯಾಲ್ಯೂ ಅಂತಾನು ಸಹ ಏನ್ ಮಾಡ್ತೀವಿ, ಕರಿತಾ ಹೋಗ್ತೀವಿ. ಸೊ ಸರ್ ಇದನ್ನ ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್, ಏನಿಲ್ಲ, ಈಕ್ವಲ್ಸ್ DB ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ, DB. ಇಲ್ಲಿ ಹೇಳ್ತಾರೆ, ಹೋಪ್ ನಿಮ್ಗೆ ಇದು ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಅಲ್ಲಿ ಏನೋ ಬರ್ದಿದೆ, ಏನು ಅಂತಂದ್ರೆ ರಿಟರ್ನ್ಸ್ ದ ಡೆಪ್ರಿಸಿಯೇಷನ್ ಆಫ್ ಎನ್ ಅಸೆಟ್ ಫಾರ್ ಅ ಸ್ಪೆಸಿಫೈಡ್ ಪೀರಿಯಡ್ ಯೂಸಿಂಗ್ ದ ಫಿಕ್ಸ್ಡ್ ಡಿಕ್ಲೈನಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ. ಸೊ ಆ ತರ ಏನ್ ಮಾಡ್ಬೇಕಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಇದರಲ್ಲಿ ಸರ್ ಏನೇನು ಇನ್ಫಾರ್ಮೇಶನ್ ಹಾಕ್ಬೇಕು? ಒಂದ್ಸಲಿ ಇಸ್ ಈಕ್ವಲ್ ಟು DB ಅಂತ ಕೊಟ್ಟ ಮೇಲೆ ಒಂದು ಕಾಸ್ಟ್ ಪರ್ಚೇಸ್ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನ ತಗೊಳ್ಬೇಕು, ಕಮ್ಮ ಸ್ಯಾಲ್ವೇಜ್ ವ್ಯಾಲ್ಯೂ ಅಂತ ಕೇಳ್ತಾನೆ. ಸ್ಯಾಲ್ವೇಜ್ ವ್ಯಾಲ್ಯೂ ಅಂದ್ರೆ ಏನೋ ಅರ್ಥ, ಸ್ಕ್ರಾಪ್, ಅದು ತಗೊಳ್ಬೇಕು. ಲೈಫ್ ಎಷ್ಟು ವರ್ಷ ತಗೊಳ್ಬೇಕು. ಅದಾದ್ಮೇಲೆ ಪೀರಿಯಡ್ ನೀವು ಯಾವ ವರ್ಷಕ್ಕೆ ತಗೊಳ್ತೀರಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಅದನ್ನ ಏನ್ ಮಾಡ್ಬೇಕಾಗುತ್ತೆ, ತಗೊಳ್ಬೇಕಾಗುತ್ತೆ. ಜಸ್ಟ್ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿ, ಯು ವಿಲ್ ಗೆಟ್ ಅ ವ್ಯಾಲ್ಯೂ. ಯು ಗಾಟ್ ದ ವ್ಯಾಲ್ಯೂ. ಸರ್ ಇದನ್ನ ಫಾರ್ಮುಲಾ ಯೂಸ್ ಮಾಡಿ ಮಾಡಿದಿರಲ್ಲ, ಜಸ್ಟ್ ಮ್ಯಾನ್ಯುಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಸರ್, ಕರೆಕ್ಟ್ ಆಗಿ ಬರುತ್ತಾ ನೋಡೋಣ. 5 ಲಕ್ಷ ಯಾವಾಗಲೂ ಸ್ಯಾಲ್ವೇಜ್ ವ್ಯಾಲ್ಯೂನ ಲೆಸ್ ಮಾಡಬೇಕು, ಈಕ್ವಲ್ಸ್ ದಿಸ್ divided by 10 years. $50,000. ಓಕೆ. ಸೊ ಮ್ಯಾನ್ಯುಯಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಾ? ಸೊ ಕಾಸ್ಟ್ ಮೈನಸ್ ಸ್ಯಾಲ್ವೇಜ್ ವ್ಯಾಲ್ಯೂ ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್ ತಗೊಂಡು ಏನ್ ಮಾಡ್ತೀರಾ, ಕ್ಯಾಲ್ಕುಲೇಟ್ ಮಾಡ್ತೀರಾ. ಬಟ್ ಇನ್ಸ್ಟೆಡ್ ಆಫ್ ದಟ್ ವಾಟ್ ಯು ವಿಲ್ ಗೋಯಿಂಗ್ ಟು ಡೂ ಇಟ್ ಹಿಯರ್. ಸೊ ಯು ವಿಲ್ ಗೋಯಿಂಗ್ ಟು ಯೂಸ್ ದ ಫಾರ್ಮುಲಾ ಆಸ್ ಲೈಕ್ DB, ಹಿಂಗೆ DB ಓಪನ್ ದ ಬ್ರಾಕೆಟ್, ಕಾಸ್ಟ್ ತಗೊಳ್ಳಿ, ಸ್ಯಾಲ್ವೇಜ್ ವ್ಯಾಲ್ಯೂ ತಗೊಳ್ಳಿ, ಆಮೇಲೆ ಲೈಫ್ ತಗೊಳ್ಳಿ ಎಷ್ಟು ವರ್ಷ ಅಂತ. ಅದಾದ್ಮೇಲೆ ಬಂದು ನೀವು ಎಷ್ಟನೇ ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ ತಗೊಳ್ಳಿ. ಅಕಸ್ಮಾತ್ ಇನ್ಸ್ಟೆಡ್ ಆಫ್ ಪುಟಿಂಗ್ 10 years, if I put 5 years, automatically the depreciation value will going to change. ಸೊ ಇದು ಎರಡು ಏನು, ಡೆಪ್ರಿಸಿಯೇಷನ್ ವ್ಯಾಲ್ಯೂ. ನಾವು ಡೆಪ್ರಿಸಿಯೇಷನ್ ವ್ಯಾಲ್ಯೂ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಜಸ್ಟ್ ಟೇಕ್ ಇಟ್ ಫಾರ್ 10 years. ನಾವು ಸೊ ನಾನು ಏನು ಮಾಡಬೇಕು, ಜಸ್ಟ್ ಡ್ರ್ಯಾಗ್ ಮಾಡಬೇಕು. ಬಟ್ ಡ್ರ್ಯಾಗ್ ಮಾಡಿದ್ರೆ ನನಗೆ ವ್ಯಾಲ್ಯೂಸ್ಗಳು ತಗೊಳ್ತಾ ಇಲ್ಲ. ರೀಸನ್ ಬಿಹೈಂಡ್ ಇಸ್, ಒಂದು ಕೆಲಸ ಮಾಡಬೇಕು, ಐ ಥಿಂಕ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಏನು ಅಂತ ಅಂದರೆ, ನನಗೆ ಈ ಪರ್ಚೇಸ್ ವ್ಯಾಲ್ಯೂ, ಲೈಫು ಮತ್ತು ಸ್ಯಾಲ್ವೇಜು, ಈ ಮೂರು ಎಲಿಮೆಂಟ್ಸು ಈ 10 ವರ್ಷಕ್ಕೂ ಅಪ್ಲೈ ಆಗಬೇಕು ಅಂದ್ರೆ ಏನು ಮಾಡ್ತೀನಿ ನಾನು, ಏನೋ ಒಂದು ಸಿಂಬಲ್ ಕೊಡ್ತೀನಿ. ಏನ್ ಸಿಂಬಲ್ ಅದು ಹೇಳ್ರಪ್ಪ ಯಾರಾದ್ರೂ ಒಬ್ರು? ಡಾಲರ್ ಸಿಂಬಲ್ಸ್. ಡಾಲರ್ ಸಿಂಬಲ್ ಕೊಡ್ತೀನಿ. ವೆರಿ ಗುಡ್. ಸೊ ಡಾಲರ್ ಸಿಂಬಲ್ನ ಕೊಟ್ಕೊಳ್ತೀನಿ ಎಲ್ಲದಕ್ಕೂ. ಸೊ ಡಾಲರ್ ಸಿಂಬಲ್ನ ಕೊಟ್ರೆ, ಸೊ ಏನಿಲ್ಲ, F4 ಬಟನ್ ಪ್ರೆಸ್ ಮಾಡ್ತೀನಿ ನಿಮ್ಮ ಕೀಬೋರ್ಡ್ ಅಲ್ಲಿ, ಫಂಕ್ಷನ್ ಇಟ್ಕೊಂಡು F4, ಅಥವಾ ಕೆಲವೊಂದರಲ್ಲಿ ಸಾರಿ ಬರೀ ಹಾಗೆ F4 ಕ್ಲಿಕ್ ಮಾಡ್ತೀರಾ. ಸೊ ಯಾವ್ದು ಕೊಡಬೇಕು, ಇವು ಮೂರಕ್ಕೆ ಮಾತ್ರ ಕೊಡಬೇಕು. ಯಾವುದಕ್ಕೆ? ಪರ್ಚೇಸ್ ವ್ಯಾಲ್ಯೂ, ಲೈಫು ಮತ್ತೆ ಸ್ಯಾಲ್ವೇಜಿಗೆ ಮಾತ್ರ. ಈ ಇಯರ್ಗೆ ಏನ್ ಮಾಡಬಾರ್ದು, ಕೊಡಬಾರ್ದು ನೀವು. ಈಗ ಏನ್ ಮಾಡಿ, ಜಸ್ಟ್ ಡ್ರ್ಯಾಗ್ ಮಾಡಿ, ಲೆಟ್ ಮಿ ಸಿ. ಎಸ್, ಇಟ್ಟು ನಾ ವರ್ಷ ಆಗ್ತಾ ಏನಾಗ್ತಾ ಇದೆ ನೋಡಿ, ಇಟ್ ಇಸ್ ಗೋಸ್ ಆನ್ ಡಿಮಿನಿಷಿಂಗ್. ಬಟ್ ನಾಟ್ ಲೈಕ್ ಇನ್ ಸ್ಟ್ರೈಟ್ ಲೈನ್ ಮೆಥಡ್. ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲೇ ಬದಲಾವಣೆ, ಚೇಂಜಸ್ ಆಗುತ್ತೆ. ಹೆಂಗೆ ನೋಡಿ, ಇಲ್ಲಿ SLN ಅಂತ ಕೊಡ್ತೀನಿ, ಓಪನ್ ದ ಬ್ರಾಕೆಟ್, ಕಾಸ್ಟ್, ಸ್ಯಾಲ್ವೇಜ್ ವ್ಯಾಲ್ಯೂ, ಲೈಫ್. ಇದು ಪೀರಿಯಡ್ ನ ತಗೊಳ್ಳಲ್ಲ. ಯಾಕೆ ಪೀರಿಯಡ್ ತಗೊಳ್ಳಲ್ಲ? ಬಿಕಾಸ್ ಎಲ್ಲಾ ವರ್ಷನೂ ಸೇಮ್ ಅಮೌಂಟ್ ತಾನೆ ತಗೊಳ್ಬೇಕಾಗಿರೋದು. ಸೊ ಏನ್ ಮಾಡಲ್ಲ, ಅದು ತಗೊಳ್ಳಲ್ಲ. ಸೊ ಈಗ ನೋಡಿ, ಈಗ ನಾನು ಮತ್ತೆ ಡ್ರ್ಯಾಗ್ ಮಾಡ್ತೀನಿ. ಡ್ರ್ಯಾಗ್ ಮಾಡಿದ್ರೆ ತಗೊಳ್ಳಲ್ಲ. ಯಾಕೆ? ಬಿಕಾಸ್ ಇಲ್ಲೂ ಅಷ್ಟೇ. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಗಿವ್ ಅ ಡಾಲರ್ ಸಿಂಬಲ್. ಸೊ ಎರಡಕ್ಕೆ ಮೂರಕ್ಕೂ ಕೊಡ್ಬೇಕಲ್ಲ ಇದರಲ್ಲಿ ಡಾಲರ್ ಸಿಂಬಲ್. ಎಸ್, ಮೂರಕ್ಕೂ ಕೊಡ್ಬೇಕು. ಡಾಲರ್ ಸಿಂಬಲ್ ಕೊಡ್ತೀನಿ. ಸೊ ಲೆಟ್ ಮಿ ಚೆಕ್. ಎಸ್, ಐ ಗಾಟ್ ಇಟ್. 10 ವರ್ಷಕ್ಕೂ ಏನಾಯ್ತು ನೋಡಿ, ಇದು ಸೇಮ್ ಡೆಪ್ರಿಸಿಯೇಷನ್ ವ್ಯಾಲ್ಯೂನು ಏನ್ ಮಾಡ್ತು, ತಗೊಳ್ತಾ ಹೋಯ್ತು. ಇಷ್ಟೇ ಸಿಂಪಲ್. ಏನು, ನಿಮ್ಮ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದು. ಸರ್ ಟೋಟಲ್ ಡೆಪ್ರಿಸಿಯೇಷನ್ ಅಮೌಂಟ್ ಎಷ್ಟಾಗುತ್ತೆ ಸರ್ ಚೆಕ್ ಮಾಡಿದ್ರೆ? ಟೋಟಲ್ ಡೆಪ್ರಿಸಿಯೇಷನ್ ಅಮೌಂಟು ನೋಡಿ, ಏನ್ ಮಾಡ್ತೀನಿ, ಸಮ್ ಆಫ್
ಇದೆಲ್ಲ ಏನು 10 ವರ್ಷ ನೀವು ಅಕೌಂಟ್ ಅಲ್ಲಿ ಇಟ್ಕೊಂಡಿರುವಂತ ದುಡ್ಡು 4,50,206 ರೂಪಾಯಿ. ಇಲ್ಲೂ ಹಾಗೆ ಚೆಕ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಐ ಥಿಂಕ್ ಇಲ್ಲೂ ಅಷ್ಟೇ ಬರಬೇಕು, ಮೋರ್ ಆರ್ ಲೆಸ್ ನಿಯರ್ ಅಮೌಂಟೇ ಬರುತ್ತೆ. ಸಿ 4,50,206, 4,50,000. ಸೊ ದಿಸ್ ಈಸ್ ವಾಟ್ ಯುವರ್ ಡೆಪ್ರಿಸಿಯೇಷನ್ ಅಮೌಂಟ್ ಫಾರ್ 10 years. 1 ವರ್ಷಕ್ಕೆ ಅಥವಾ ಫಸ್ಟ್ ಇಯರ್ಗೆ 1,03,000 45,000, 2ನೇ ವರ್ಷಕ್ಕೆ 81,782 45,000, 3ನೇ ವರ್ಷಕ್ಕೆ 64,934 45,000, 4ನೇ ವರ್ಷಕ್ಕೆ 51,000 45,000. ಸಿ ಇಲ್ಲಿ ಏನಾಗ್ತದೆ, ಡಿಮಿನಿಷಿಂಗ್ ಆಗಿ ಹೋಗ್ತಾ ಇದೆ ಏನು ನಿಮ್ಮ ಡೆಪ್ರಿಸಿಯೇಷನ್ ವ್ಯಾಲ್ಯೂ, ಬಟ್ ಇಲ್ಲಿ ಏನಾಗ್ತಾ ಇದೆ ಸ್ಟಾಗ್ನೆಂಟ್ ಆಗಿ ಹಾಗೆ ಏನಾಗ್ತಾ ಇದೆ ರನ್ ಆಗ್ತಾ ಇದೆ. ಸೊ ಅಂದ್ರೆ ಅರ್ಥ ಏನು, ಇಷ್ಟು ಅಮೌಂಟ್ ಏನಾಗುತ್ತೆ ನಿನ್ನ ಅಕೌಂಟ್ ಅಲ್ಲಿ ಏನ್ ಮಾಡ್ತೀಯ ಎತ್ತಿರ್ತೀಯ. ಎತ್ತಿಟ್ಟಾದ್ಮೇಲೆ 10 ವರ್ಷ ಆದ್ಮೇಲೆ ಈ ಅಸೆಟ್ ಏನಾಗತ್ತಪ್ಪ ಸ್ಕ್ರಾಪ್ ಆಗೋಗ್ಬಿಡತ್ತೆ. ಸ್ಕ್ರಾಪ್ ಆದಾಗ ಏನಾಗುತ್ತೆ, ನಿನ್ನೆ ಅದನ್ನ ಸೇಲ್ ಮಾಡಿದಾಗ ನಿನಗೊಂಚೂರು ದುಡ್ಡು ಬರುತ್ತೆ. ಸಾಲ್ವೇಜ್ ಅಥವಾ ಸ್ಕ್ರಾಪ್ ನ ನೀನ್ ಸೇಲ್ ಮಾಡಿದಾಗ ಎಷ್ಟಪ್ಪ ಅದು, ಎಷ್ಟು 50,000 ಹೆಸರ್ನು 50,000 ಸ್ಕ್ರಾಪ್ ಮಾಡಿ. ಸೊ ಅಲ್ಲಿಗೆ ಟೋಟಲ್ ಅಮೌಂಟ್ ಅಕೌಂಟ್ ಅಲ್ಲಿ ಇರೋದು ಎಷ್ಟು ಈಸ್ ಈಕ್ವಲ್ ಟು ದಿಸ್ ಪ್ಲಸ್ ದಿಸ್. ಇಲ್ಲೂ ಅಷ್ಟೇ ಈಸ್ ಈಕ್ವಲ್ ಟು ದಿಸ್ ಪ್ಲಸ್ 5 ಲಕ್ಷ. ಸಿ ಇದೆರಡು ಈ ವ್ಯಾಲ್ಯೂಗೆ ಮ್ಯಾಚ್ ಆಯ್ತಾ ನೋಡಿ, 5 ಲಕ್ಷ 5 ಲಕ್ಷ. ಎಸ್ ಆಫ್ ಕೋರ್ಸ್ ಮ್ಯಾಚ್ ಆಯ್ತು. ಸೊ ನೋ ಇದು ಮಾಡೋ ಉದ್ದೇಶ ಏನು, ಬಿಕಾಸ್ ನಾನು ಒಂದು ಸಪ್ರೇಟ್ ಆಗಿ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಬದಲು, ಸೊ ನಾನು ಏನ್ ಮಾಡಿದೆ ಇವಾಗ, ಜಸ್ಟ್ ಒನ್ ಬೈ ಗಿವಿಂಗ್ ಅ ಫಾರ್ಮುಲಾ, ಸೊ ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ಡೆಪ್ರಿಸಿಯೇಷನ್ ಆಸ್ ಪರ್ ಡಿಕ್ಲೈನ್ ಮೆಥಡ್, ದಟ್ ಇಸ್ ವಾಟ್ ದ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆರ್ ಅಂಡ್ SLN ಮೆಥಡ್. ಸೊ SLN ಮೆಥಡ್ ಮುಖಾಂತರ ಏನ್ ಮಾಡಿದೆ ನಾನು, ಸೊ ನನ್ನ ಒಂದು ಡೆಪ್ರಿಸಿಯೇಷನ್ ಏನ್ ಮಾಡಿದೆ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ. Now this is how what is that ನಿಮ್ಮ ಡೆಪ್ರಿಸಿಯೇಷನ್ ಅನ್ನ ಕಾನ್ಸೆಪ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತಹ ರೀತಿ. ಹೋಪ್ ಇಸ್ ದಿಸ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್ ಟು ಆಲ್ ಆಫ್ ಯು. Yes, sir. ಸೊ ನಾನು ಏನ್ ಮಾಡಿದೆ, ಸಿಂಪಲ್ ಇಲ್ಲಿ ಅಸೆಟ್ ಮೆಷಿನರಿ ಪರ್ಚೇಸ್ ಮಾಡಿದೆ 5 ಲಕ್ಷಕ್ಕೆ, 10 ವರ್ಷ ಲೈಫ್ ಅಂತ ಹೇಳ್ದ. 10 ವರ್ಷ ಆದ್ಮೇಲೆ ಅದನ್ನ ನಾನು ಸೇಲ್ ಮಾಡಿದ್ರೆ ಸ್ಕ್ರಾಪ್ ತರ, ಸೊ ನನಗೆ 50,000 ರೂಪಾಯಿ ಬರುತ್ತಂತೆ. ಇದ್ರ ಪ್ರಕಾರ ನಾನು ಏನ್ ಮಾಡ್ಬೇಕು, ಇವಾಗ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದಾಗ ಏನ್ ಮಾಡಿದೆ ನಾನು, ಸೊ ಇಯರ್ ಬೈ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು 10 ವರ್ಷ ತನಕ. 10 ವರ್ಷ ತನಕ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ನಾನು, 2 ಮೆಥಡ್ ಇದೆ, ಒಂದು DB ಅಂತೆ ಮತ್ತೆ ಇನ್ನೊಂದು SLN ಮೆಥಡ್ ಅಂತ. ನಾವು DB ಮೆಥಡ್ ಪ್ರಕಾರ ಹೆಂಗೆ, ಏನಿಲ್ಲ ಈಕ್ವಲ್ಸ್ DB ಅಂತ ಕೊಡಿ. ಅದಾದ್ ಕೊಟ್ಟಾದ್ಮೇಲೆ ನಿಮ್ಗೆ ಕಾಸ್ಟ್ ಏನಿದೆ 5 ಲಕ್ಷ ತಗೊಳ್ಳಿ, ಕಮ ಸ್ಯಾಲ್ವೇಜ್ 50,000 ತಗೊಳ್ಳಿ, ಕಮ ಲೈಫ್ 10 ವರ್ಷ ತಗೊಳ್ಳಿ, ಇಯರ್ ಫಸ್ಟ್ ಇಯರ್ಗೆ ಅದನ್ನ ತಗೊಳ್ಳಿ. ಸೊ ಎಂಟರ್ ಪ್ರೆಸ್ ಮಾಡಿ ನಿಮ್ಗೆ ವ್ಯಾಲ್ಯೂ ಸಿಗುತ್ತೆ. ಇದು ಹಾಗೆ ಎಲ್ಲಕ್ಕೂ ಕಂಟಿನ್ಯೂ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ನೀವು ಯಾವ್ಯಾವ್ದನ್ನ ರೆಫರೆನ್ಸ್ ಆಗಿ ತಗೊಳ್ತೀರಾ ಅವಕ್ಕೆಲ್ಲಕ್ಕೂ ನೀವೇನ್ ಮಾಡ್ಬೇಕು, ಡಾಲರ್ ಸಿಂಬಲ್ ನ ಕೊಡ್ಬೇಕು. ಅದೊಂದು ಮಾತ್ರ ಮರಿಬಾರ್ದು ನೀವು. ಸೊ ಹಾಗೇನೆ ನೀವು SLN ಮೆಥಡ್ ಮಾಡ್ತೀವಿ. SLN ಮೆಥಡ್ ಅಲ್ಲಿ ನಿಮ್ಗೆ ಇಯರ್ ನ ತಗೊಳ್ಳೋದೇ ಇಲ್ಲ, ಬಿಕಾಸ್ ಎಲ್ಲಾ ವರ್ಷನೂ ಸೇಮ್ ಅಮೌಂಟ್ ಆಫ್ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡೋದ್ರಿಂದ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಜಸ್ಟ್ ನೀವು ಪರ್ಚೇಸ್ ವ್ಯಾಲ್ಯೂ, ಲೈಫ್ ಮತ್ತೆ ಸ್ಯಾಲ್ವೇಜ್ ವ್ಯಾಲ್ಯೂ ಇವು 3 ತಗೊಂಡ್ರೆ ಸಾಕು. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಿಮ್ಗೆ ನಿಮ್ಮ ಒಂದು ಓವರ್ ಆಲ್ ವರ್ಷದ 10 ವರ್ಷದ ಏನಾಗ್ತಾ ಹೋಗುತ್ತೆ ಡೆಪ್ರಿಸಿಯೇಷನ್ ವ್ಯಾಲ್ಯೂ, ಸೊ ನಿಮ್ಗೆ ತೋರಿಸ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 10 ವರ್ಷ ಆದ್ಮೇಲೆ ನಿನ್ನ ಡೆಪ್ರಿಸಿಯೇಷನ್ ಅಕೌಂಟ್ ಅಂತ ನೀವೇನ್ ಎತ್ತಿಟ್ಟಿರ್ತೀರಲ್ಲ, ಅಕೌಂಟ್ ಅಲ್ಲಿ ಚೆಕ್ ಮಾಡಿದಾಗ ಎಷ್ಟಾಗುತ್ತೆ, 4,50,206 ರೂಪಾಯಿ ಇದೆ DB ಮೆಥಡ್ ಪ್ರಕಾರ, 4,50,000 ರೂಪಾಯಿ SLN ಮೆಥಡ್ ಪ್ರಕಾರ ಇದೆ. ಸೊ ನಾನು ಅವಾಗಲೇ ಹೇಳಿದೆ ಏನಂತ, ಸೊ ನೀನು ಸ್ಯಾಲ್ವೇಜ್ ಅಂತ ಏನೋ ಸೇಲ್ ಮಾಡ್ತೀಯಂತೆ. ಸೊ ಸ್ಯಾಲ್ವೇಜ್ ಸ್ಕ್ರಾಪ್ ನೀನ್ ಸೇಲ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ 50,000 ರೂಪಾಯಿ ಹೋಗುತ್ತಂತೆ. ಸೊ ನೀವೇನ್ ಮಾಡ್ತೀರಾ, ಸೊ 50,000 ರೂಪಾಯಿನೂ ತಗೊಳ್ತೀರಾ. ಸೊ ಓವರ್ ಆಲ್ ನಿನ್ನ ಅಕೌಂಟ್ ಅಲ್ಲಿ ಇರೋದು 4,50,000 ರೂಪಾಯಿ. ನೀನ್ ಏನೋ ಸ್ಕ್ರಾಪ್ ಅಂತ ಸೇಲ್ ಮಾಡಿದಾಗ ಬರುವಂತ ದುಡ್ಡು 50,000 ರೂಪಾಯಿ. ಸೊ ಎರಡನ್ನೂ ಆಡ್ ಮಾಡಿ 5 ಲಕ್ಷ ಬಂತು. 10 ವರ್ಷ ಆದ್ಮೇಲೆ ಈ ಮೆಷಿನರಿನ ಏನ್ ಮಾಡ್ಬಿಡಿ, ರಿಪ್ಲೇಸ್ ಮಾಡ್ಬಿಡಿ ಅಷ್ಟೇ. ಈ ಜಾಗಕ್ಕೆ ಇನ್ನೊಂದು ಹೊಸ ಮೆಷಿನರಿ ತಗೊಂಡ್ ಬಂದಿಡಿ. ಇಷ್ಟೇ ಏನು ನಿಮ್ಮ ಒಂದು ಡೆಪ್ರಿಸಿಯೇಷನ್ ನ ಕ್ಯಾಲ್ಕುಲೇಷನ್ ಮಾಡುವಂತಹ ರೀತಿ. Is it clear? Yes, sir. ಸೊ ಇಷ್ಟೇ. ನೀವು DB ಮತ್ತೆ SLN ಬಗ್ಗೆ ನೀವು ಮಾತಾಡೋದಾದ್ರೆ ಐ ಥಿಂಕ್ ದಿಸ್ ಮಚ್ ಇಸ್ ಎನಫ್. ಬೇರೆ ಇನ್ನೇನು ಕಾನ್ಸೆಪ್ಟ್ಸ್ ಬೇಡ ಇಲ್ಲಿ. ಓಕೆ,
ಸೊ ಇಷ್ಟು ಬಂದು ಏನು ನಾನು ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಹೇಳ್ಕೊಟ್ಟಿರುವಂತಹ ಕಾನ್ಸೆಪ್ಟ್ಸ್ಗಳು. ಸ್ವಲ್ಪ ಹಾಗೆ ರೀಕಾಲ್ ಮಾಡೋದಾದ್ರೆ ನಾನು ಏನೇನನ್ನ ಕವರ್ ಮಾಡಿದ್ದೀನಿ ಅಂತ ನೀವೇನಾದರೂ ನೋಡೋದಾದ್ರೆ, I think I have started from cell range, name box, pointer, creation of table, column width, add row, add column, delete column, control home, control end, alignment, font type, font number, format painter. ಅದಾದ್ಮೇಲೆ ಆಟೋ ಸಮ್, ಬಾರ್ಡರ್ಸ್ ಅಂಡ್ ಶೇಡಿಂಗ್, ಮ್ಯಾನ್ಯುಯಲ್ ಫಾರ್ಮುಲಾ, ಸಮ್ಮು, ಇನ್ಸರ್ಟ್ ಫಂಕ್ಷನ್, ಆವ್ರೇಜು, ಮ್ಯಾಕ್ಸಿಮಮ್, ಮಿನಿಮಮ್, ಮತ್ತೆ ಚಾರ್ಟ್ ಯಾವ ರೀತಿ ಹಾಕೋದು ಅಂತ ಹೇಳಿದ್ದೀನಿ. ದೆನ್ ಸಾರ್ಟ್ ಅಂಡ್ ಫಿಲ್ಟರು, ಆಟೋ ಫಿಲ್ಟರು, ಕಸ್ಟಮ್ ಫಿಲ್ಟರು, ಫ್ರೀಸ್ ಪೇನ್ಸು, ಆಟೋ ಫಾರ್ಮೆಟು, ಪೇಜ್ ಸೆಟಪ್, ಪೇಜ್ ಬ್ರೇಕು, ಡಿಸ್ಪ್ಲೇ ಫಾರ್ಮುಲಾ, ಕೌಂಟಿಫ್ ಫಾರ್ಮುಲಾ ಯೂಸ್ ಮಾಡೋದು ಹೆಂಗೆ ಅಂತ ಹೇಳಿದ್ದೆ. ಅದಾದ್ಮೇಲೆ ಡಾಟಾ ವ್ಯಾಲಿಡೇಷನ್ ಹೇಳಿದ್ದೆ, ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಸೆಲ್ಗೆ ನೀವು ನಿಮ್ಮ ಒಂದು ರಿಸ್ಟ್ರಿಕ್ಷನ್ಸ್ಗಳನ್ನ ಹಾಕೊಳ್ಳುವಂಥದ್ದು. ಐದರ್ ಇಟ್ ಮೇ ಬಿ ಫಾರ್ ಹೋಲ್ ನಂಬರ್, ಡೆಸಿಮಲ್, ಲಿಸ್ಟ್, ಡೇಟು, ಟೆಕ್ಸ್ಟ್ ಲೆಂತ್, ಟೈಮು, ಮತ್ತು ಯಾವ ರೀತಿ ಎರರ್ ಅಲರ್ಟ್ ಯಾವ ರೀತಿ ಕೊಡೋದು, ಇನ್ಪುಟ್ ಮೆಸೇಜ್ ಯಾವ ರೀತಿ ಕೊಡೋದು ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದೆ. ಮತ್ತೆ ಗ್ರೂಪಿಂಗ್ ಮಾಡೋದು ಅಂತ ಅಂದ್ರೆ ಹೆಂಗೆ ಗ್ರೂಪಿಂಗ್ ಮಾಡೋದು, ಹೆಂಗೆ ಯಾವ ರೀತಿ ನಾನು ಡೀಟೇಲ್ಸ್ ನ ಚೆಕ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಅದಾದ್ಮೇಲೆ ಫೈನಾನ್ಷಿಯಲ್ ಫಂಕ್ಷನ್ಸ್ ಬಂದಾಗ ನಿಮ್ಗೆ FV, PV, NPV, PMT, IPMT, PPMT, IRR, MIRR, XIRR, ರೇಟು, ಮತ್ತೆ ವಾಟ್ ಇಸ್ ದಟ್ SLN, DB. ಸೊ ಇಷ್ಟು ಕಾನ್ಸೆಪ್ಟ್ಸ್ಗಳ ಬಗ್ಗೆ ನಾನು ಏನು ಮಾಡಿದ್ದೀನಿ, ನಿಮ್ಮ ಎಕ್ಸೆಲ್ ಏನು ಮಾಡ್ಯೂಲ್ ಅಲ್ಲಿ ನಿಮ್ಮ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ ಆ ಸಿಲೆಬಸ್ ಪ್ರಕಾರ ಏನು ಮಾಡಿದ್ದೀನಿ ನಾನು ನಿಮಗೆ ಇಲ್ಲಿ ಕವರ್ ಮಾಡಿ ಕೊಟ್ಟಿದ್ದೀನಿ. ಹೋಪ್ ನಾನು ಇಷ್ಟು ಮೈಕ್ರೋಸಾಫ್ಟ್ ಎಕ್ಸೆಲ್ ಬಗ್ಗೆ ಮಾತಾಡಿರೋದು, ನಾವು ಇಷ್ಟು ತನಕ ಓದಿರೋದು ಅಥವಾ ಇಷ್ಟು ದಿನ ನಾವು ಕಲ್ತಿರೋದು ಬಂದು ಇಟ್ ಇಸ್ ಜಸ್ಟ್ 1 or 2% ಅಷ್ಟೇ ನಾವು ಕಲ್ತಿರೋದು ಎಕ್ಸೆಲ್ ಬಗ್ಗೆ. ಆಯ್ತಾ, ಎಕ್ಸೆಲ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ. ಒಂಥರ ಸಮುದ್ರ ಇದ್ದಂಗೆ ಎಕ್ಸೆಲ್. ಸೊ ಬಟ್ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಈಗ ನಾನು ಇಷ್ಟು ಏನು ಮಾತಾಡಿದ್ದೀನಿ ಅಷ್ಟನ್ನ ಏನು ಮಾಡಿ ನೀವು ತಲೆ ಇಟ್ಕೊಳ್ಳಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಬರೀಬೇಕಾದಾಗ ಐದರ್ ಇಟ್ ಮೇ ಬಿ ಫಾರ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಇರ್ಬೋದು ಅಥವಾ ನಿಮ್ಮ ಅಕೌಂಟಿಂಗ್ ಸಾಫ್ಟ್ವೇರ್ ಪ್ಯಾಕೇಜ್ ಇರ್ಬೋದು. ಸೊ ಏನಾದರೂ ಈ ರೀತಿಯಾದಂತಹ ಕ್ವಶನ್ಸ್ಗಳನ್ನ ಕೊಟ್ಟಾಗ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಬರೀಬೇಕು ಅನ್ನೋದನ್ನ ಒಂದ್ಸಲಿ ಕ್ಲಾರಿಟಿ ತಗೊಂಡು ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಿ ಫಾರ್ಮುಲಾಸ್ಗಳನ್ನ ಬರೆದು ನೀವೇನು ಮಾಡಬೇಕಾಗುತ್ತೆ, ಆನ್ಸರ್ನ ಎಕ್ಸಾಮ್ನಲ್ಲಿ ಮಾಡಬೇಕಾಗುತ್ತೆ. ನಿಮ್ಗೆ ಯಾವುದೇ ರೀತಿ ಪ್ರಾಕ್ಟಿಕಲ್ ಅಂತ ಇಲ್ಲ, ಇಟ್ ಇಸ್ ಓನ್ಲಿ ಫಾರ್ ಅ ಥಿಯರಿಟಿಕಲ್ ಪಾರ್ಟ್. ಇದಾದ್ಮೇಲೆ ಒಂದು ಕಾನ್ಸೆಪ್ಟ್ ಅನ್ನು ನಾನು ಬಿಟ್ಟಿದ್ದೀನಿ ಮಾಡ್ಯೂಲ್ ನಂಬರ್ 3 ಅಲ್ಲಿ, ದಟ್ ಈಸ್ ಮ್ಯಾನೇಜಿಂಗ್ ಫೈನಾನ್ಸ್ ಥ್ರೂ ಎಕ್ಸೆಲ್ ಅಂತ. ಅದೇನು ಅಂತ ನಾನು ನಾಳೆ ಕ್ಲಾಸಲ್ಲಿ ಹೇಳ್ತೀನಿ, ಬಿಕಾಸ್ ಅದೇನು ನಿಮ್ಗೆ ಅಷ್ಟೊಂದು ಡೀಟೇಲ್ಡ್ ಆಗಿ ಕಲಿಯುವಂತ ಅವಶ್ಯಕತೆ ಇಲ್ಲ ಅದನ್ನ. ಸೊ ಜಸ್ಟ್ ಜನರಲ್ ಆಗಿ ಹೌ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಲ್ ಗೋನ್ ಟು ಬಿ ಹ್ಯಾಪನ್ಡ್ ಇನ್ ಎಕ್ಸೆಲ್ ಶೀಟ್. ಎಕ್ಸೆಲ್ ಅಲ್ಲಿ ಯಾವ ರೀತಿ ಮಾಡ್ತಾರೆ, ನಿಮ್ಮ ಬಡ್ಜೆಟ್ ಎಸ್ಟಿಮೇಷನ್ ಇರ್ಬೋದು, P&L ಅಕೌಂಟ್ ಪ್ರಿಪರೇಷನ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪರೇಷನ್, ಫ್ಲೆಕ್ಸಿಬಲ್ ಬಡ್ಜೆಟ್ ಪ್ರಿಪರೇಷನ್, ಅದಾದ್ಮೇಲೆ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಪ್ರಿಪೇರ್ ಮಾಡೋದು, ಈ ತರವನ್ನ ಯಾವ ರೀತಿ ಎಕ್ಸೆಲ್ ಅಲ್ಲಿ ಮಾಡ್ತಾರೆ. ಇವಾಗ ಯಾರು ಮಾಡ್ತಾ ಇಲ್ಲ ಬಿಡಿ, ಬಿಕಾಸ್ ಇವಾಗ ಎಲ್ಲರೂ ಟ್ಯಾಲಿ ಸಾಫ್ಟ್ವೇರ್ ಅಂತೆಲ್ಲ ಹೋಗ್ಬಿಟ್ಟಿದ್ದಾರೆ. ಟ್ಯಾಲಿ ಬೇರೆ ಬೇರೆ ಏನೇನೋ ಸಾಫ್ಟ್ವೇರ್ಸ್ಗಳು ಬಂದಿದೆ. ಬಟ್ ಅಕಸ್ಮಾತ್ ಎಕ್ಸೆಲ್ ಅಲ್ಲಿ ಮಾಡೋದಾದ್ರೆ ಯಾವ ರೀತಿ ನೀವು ಎಕ್ಸೆಲ್ ಅಲ್ಲಿ ನಿಮ್ಮ ಒಂದು ವಾಟ್ ಯು ಕಾಲ್ಡ್ ಈ ಒಂದು ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನ ಪ್ರಿಪೇರ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಒಂಚೂರು ಒಂದು ಹಾಫ್ ಅನ್ ಅವರ್ ಡಿಸ್ಕಷನ್ ಅನ್ನ ನಾಳೆ ಮಾಡಿ ವಿ ವಿಲ್ ಕನ್ಕ್ಲೂಡ್ ದ ಮಾಡ್ಯೂಲ್ ನಂಬರ್ 3. ಅಂಡ್ ಒನ್ಸ್ ದ ಎಕ್ಸಾಮಿನೇಷನ್ ಏನಾದರೂ ನಿಮಗೆ ಸ್ಟಾರ್ಟ್ ಆದರೆ, ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ದೆನ್ ವಿಲ್ ಕಾನ್ಸಂಟ್ರೇಟ್ ಆನ್ ಮಾಡ್ಯೂಲ್ ನಂಬರ್ 4. ಓಕೆ, ಓಕೆ ಸರ್. ಥ್ಯಾಂಕ್ ಯು.